ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಲಿಕೆಯನ್ನು ನಿಂತ ನೀರಲ್ಲ ಅಂತ ಹೇಳ್ತಾ ಇರ್ತೀವಿ. ಕಲಿಕೆ ಎಂದಿಗೂ ನಿರಂತರ. ನಮ್ಮಲ್ಲಿ ಒಬ್ಬರು ಸಾಧಕರಿದ್ದಾರೆ. ಪತ್ರಕರ್ತರಾಗಿ ಹಲವಾರು ವರ್ಷಗಳ ಕಾಲ ವೃತ್ತಿ ಧರ್ಮಕ್ಕೆ ಅಕ್ಷರಗಳನ್ನು ಪೋಣಿಸ್ತಾ ಲೇಖಕರಾಗಿ ಮತ್ತಷ್ಟು ಅಕ್ಷರಗಳನ್ನು ಪೋಣಿಸ್ತಾ ಕನ್ನಡದ ಸಂಸ್ಕೃತಿಯ ಮೆರುಗನ್ನು ಮತ್ತಷ್ಟು ಹೆಚ್ಚು ಮಾಡಿದಂತಹ ಮೇರು ಪ್ರತಿಭೆಯನ್ನು ಗುರುತಿಸುವಂತಹ ಸಮಯ. ಈ ಪ್ರಶಸ್ತಿಯೇ ಅಕ್ಷರ ರತ್ನ. ಇದೀಗ ಕರ್ನಾಟಕ ನ್ಯೂಸ್ ಬೀಟ್ ಕೊಡಮಾಡ್ತಾ ಇರುವಂತಹ ಅಕ್ಷರ ರತ್ನ ಪ್ರಶಸ್ತಿಯ ವಿಜೇತರು ಯಾರು ಅಂತ ನೋಡುವಂತಹ ಸಮಯ. ಪ್ರಶಸ್ತಿಯನ್ನು ನೀಡೋದಕ್ಕೆ ಶ್ರೀ ಪ್ರವೀಣ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳಿ ಅಕ್ಷರ ರತ್ನ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಶ್ರೀ ಸದಾಶಿವ ಶೆಣೈ ಇವರನ್ನ. ಎಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿ ಸರಳ ಸಜ್ಜನರಾಗಿ ಎಲ್ಲರ ಪ್ರೀತಿಯನ್ನು ಪಡೆದಿರುವಂತಹ ಸದಾಶಿವ ಶೆಣೈ ಅವರಿಗೆ ಅಕ್ಷರ ರತ್ನ ಪ್ರಶಸ್ತಿಯನ್ನು ನೀಡಿ ಕರ್ನಾಟಕ ನ್ಯೂಸ್ ಬೀಟ್ ಸಂಸ್ಥೆ ಆತ್ಮೀಯವಾಗಿ ಗೌರವಿಸ್ತಾ ಇದೆ. ದಯಮಾಡಿ ಜೋರಾದ ಚಪ್ಪಾಳೆ ಬರಬೇಕು. ಪತ್ರಕರ್ತರು ಲೇಖಕರು ಆಗಿರುವಂತಹ ಶ್ರೀ ಸದಾಶಿವ ಶೆಣೈ ಇವರಿಗೆ ಸಲ್ತಾ ಇದೆ ಕರ್ನಾಟಕ ನ್ಯೂಸ್ ಬೀಟ್ ಕೊಡ್ತಾ ಇರುವಂತಹ ಪ್ರಶಸ್ತಿ ಅಕ್ಷರ ರತ್ನ. ಅವರ ಪೂರ್ತಿ ಹೆಸರನ್ನು ಕರೆಯೋದು ತುಂಬ ಕಡಿಮೆ, ಎಲ್ಲರೂ ಶೆಣೈ ಸರ್ ಅಂತಲೇ ಕರೆಯೋದು. ಶೆಣೈ ಸರ್, ಕಂಗ್ರ್ಯಾಚುಲೇಷನ್ಸ್. ಅಕ್ಷರ ರತ್ನರಾಗಿ ಮತ್ತೆ ನಮ್ಮೆಲ್ರಿಗೂ ಹತ್ರ ಆಗ್ತಾ ಇದ್ದೀರಾ. ಇದೀಗ ಕರ್ನಾಟಕ ನ್ಯೂಸ್ ಬೀಟ್ನ ಈ ಪ್ರಶಸ್ತಿಯ ಬಗ್ಗೆ ನಿಮ್ಮೆರಡು ಮಾತು ದಯವಿಟ್ಟು. ನಿಮಗೆಲ್ಲ ಗೊತ್ತು, ಇತ್ತೀಚಿನ ವರ್ಷಗಳಲ್ಲಿ ಪ್ರಶಸ್ತಿ ಸ್ವೀಕರಿಸೋದು, ನಾವು ಸ್ವೀಕರಿಸಿದ ಕೂಡಲೇ ಜನ ನಮ್ಮನ್ನು ಸಂಶಯದಿಂದ ನೋಡ್ತಾರೆ. ನಾನು ಸಾಧಾರಣವಾಗಿ ಪ್ರಶಸ್ತಿಗಳನ್ನು ಸ್ವೀಕರಿಸೋದಿಲ್ಲ. ಅಂದರೆ ಬೇಡ, ಅದು ನಾನು ಪತ್ರಕರ್ತನಾಗಿ ನನ್ನ ಕೆಲಸ, ಅದು ವೃತ್ತಿ, ಅದು ಸಾಧನೆ ಅಲ್ಲ. ಕುಮಾರಸ್ವಾಮಿ ಅವ್ರದ್ದಾದ್ರೆ ಈಗ ಮಾತಾಡಿದ್ರಲ್ಲ ಸಿಪಾಯಿ, ಅವ್ರದ್ದಾದರೆ ಸಾಧನೆ ಅದು. ನಾಗಲಕ್ಷ್ಮಿ ಮೇಡಮ್ ಹೇಳಿದಂಗೆ ಅವ್ರು ಮಾತಾಡುವಾಗ, ಒಬ್ಬ ಸಿಪಾಯಿ ಮಾತಾಡುವಾಗ ಮೈ ಜುಮ್ ಅನಿಸುತ್ತೆ. ಆದರೆ ನಾವುಗಳು ಒಂದು ವೃತ್ತಿಯನ್ನು ನಂಬ್ಕೊಂಡು ಬಂದಿದ್ದು. ಹಾಗಂತ ಪ್ರಶಸ್ತಿ ತಗೊಳ್ಳೋದೇ ಇಲ್ಲ ಅಂತಲ್ಲ. ನಾನು ಯಾರು ಪ್ರಶಸ್ತಿ ಕೊಡ್ತಾರೆ, ನಮ್ಮ ಜೊತೆ ಬೇರೆ ಯಾರು ತಗೋತಾರೆ, ವೇದಿಕೆಯಲ್ಲಿ ಯಾರ್ಯಾರು ಇರ್ತಾರೆ ಅಂದಾಗ ನನಗೆ ಈ ವೇದಿಕೆ ಅತ್ಯಂತ ಸಂತೋಷ ಕೊಡ್ತು. ಯಾಕಂದರೆ ಫಸ್ಟ್ ಆಫ್ ಆಲ್ ನಾಗರಾಜ್ ಅರೆಹೊಳೆಯವರು ಏನು ಸರಳ ಸಜ್ಜನ ಸುಂದರ, ಒಂಥರ ಲಹರಿ ವೇಲವರು ಬಂದ ಕೂಡಲೇ ಅಂದರು, ನೀವು ಬಂದಿದ್ದು ಖುಷಿ ಆಯಿತು, ಇದು ಮೌಲ್ಯಾಧಾರಿತ ಪ್ರಶಸ್ತಿ ಅಂತ. ಪ್ರಶಸ್ತಿ ತಗೊಳ್ಳೋದು ಕೂಡ ಯಾರು ಕೊಡ್ತಾರೆ, ಯಾವ ಸಂಸ್ಥೆ, ನಾನು ಆಗಲೇ ಹೇಳಿದಾಗೆ. ಆಮೇಲೆ ಈ ವೇದಿಕೆಯಲ್ಲಿ ಡಾಕ್ಟರ್ ಅಶ್ವನಾಥ್ ನಾರಾಯಣ್ ಸರ್ ಅವರು ಇದ್ದರು, ಲಕ್ಷ್ಮೀ ಮ್ಯಾಮ್ ಅವರು, ಆಮೇಲೆ ಬೇಳೂರು ಗೋಪಾಲಕೃಷ್ಣ ಅವರು, ಲಹರಿ ವೇಲು ಅವರು, ನನ್ನ ಜೊತೆ ಅನೇಕ ದಿಗ್ಗಜರು, ಅವರೆಲ್ಲ ಪ್ರಶಸ್ತಿ ತಗೊಳ್ಳೋದು ನೋಡಿ ಖುಷಿ ಆಯಿತು. ಸಾಧಾರಣವಾಗಿ ಪ್ರಶಸ್ತಿ ತಗೊಳ್ಳುವಾಗ ಏನಾರು ಒಂದು ಸುಳ್ಳು ಹೇಳಿಬಿಟ್ಟು ಊರಲ್ಲಿ ಇರಲ್ಲ ಅಂತ ಹೇಳೋದು ಒಂದು ವಾಡಿಕೆ. ಈ ಪ್ರಶಸ್ತಿನ ತಗೊಂಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಎಸ್ಪೆಷಲಿ ಕುಮಾರಸ್ವಾಮಿಯವರ ಮಾತು ಕೇಳಿ ನಾನು ಕೂಡ ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಿದ್ದೀನಿ. ನೀವು ಸೇರಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾಗಿದ್ದು ನಮ್ಮ ಧರ್ಮ. ನಾನು ಲೇಖನಿಯಿಂದ ಅಷ್ಟು ಮಾತ್ರ ಮಾಡಿದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತೊಮ್ಮೆ ನಾಗರಾಜ್ ಅವರಿಗೆ, ಮತ್ತು ಈ ಸಂಸ್ಥೆಯಲ್ಲಿ ಪ್ರವೀಣ್ ಅಂತ ಒಬ್ಬರು ಎಡಿಟ್ರು, ಅವ್ರು ನನ್ನ ಜೊತೆ ಕೆಲಸ ಮಾಡಿದರು. ಅವರಿಬ್ಬರು ಬಂದು ನನಗೆ ಮನೆಗೆ ಬಂದು
ಪ್ರಶಸ್ತಿ ಸ್ವೀಕರಿಸಬೇಕಂತ ಹೇಳಿದಾಗ ನನಗೆ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬಂದು ಈ ಪ್ರಶಸ್ತಿ ಸ್ವೀಕರಿಸಿದಾಗ ಒಂದು ವೇಳೆ ನಾನು ನಿರಾಕರಿಸಿದಾದರೆ ಒಂದು ದೊಡ್ಡ ನಷ್ಟ ಆಗ್ತಿತ್ತು ಸಮೀರ್. ಇಷ್ಟು ಹೇಳಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಇಷ್ಟು ವರ್ಷಗಳಿಂದ ಪತ್ರಕರ್ತರಾಗಿದ್ದು ಲೇಖಕರಾಗಿದ್ದು ಕೂಡ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರಂದರೆ ನಿಷ್ಠಾವಂತ ಪತ್ರಕರ್ತರೇ ಆಗಿದ್ದಾರೆ ಅಂತ ಅರ್ಥ. ಅಕ್ಷರ ರತ್ನರಿಗೆ ಧನ್ಯವಾದಗಳನ್ನು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.